ನಾವಿಬ್ರು ಏನು ಮಾಡಾಕತ್ತೇವೆ ನೋಡ್ರಿ, ಬೆಳಗ್ಗೆ ಮ್ಯಾಗ ಹೋಗಿ ಮೈಂಡ್ ಹಣ್ಣು ಕೂತ್ಲಿಂಗ ಕನ್ಸೋಗ್ತೀವಿ. ಬೆಳಗ್ಗೆ ಮ್ಯಾಗ ಹೋಗಿ ಮೈಂಡನ್ನು ಇನ್ನಿಚ್ಚು ತಿಂದಿದ್ದು ಕೆಳಗೆ ಬಿದ್ದಿದ್ದು ತೊಗೊಂಬಂದಲ್ಲ ಕುಂತ್ಕೊಂಡು ಹಣ್ಣು ತಿನ್ನಾಕ್ತೀವಿ. ಬರ್ರಿ ಮೈಂಡ್ ಹಣ್ಣು ತಿನ್ನೋಣಂತ. ಅವ್ನು ಹರಿದು ಹಣ್ಣಿಗೆ ಹಾಕೋಷ್ಟು ಟೈಮ್ ಇಲ್ಲ ನೋಡ್ರಿ. ನನ್ನ ಗಂಡ ಇದ್ದಾಗನ ಹರಿಬೇಕಂತ ಬಿಡ್ತೇವಿ. ಅವ್ರು ಬರೀ ಬಿಝಿ 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 ಮನ್ಯಾಗ ಇರೋಂಗಿಲ್ಲ. ಮಸ್ತ್ ಅದ ನಮ್ಮ ಸೀರೆಗಳು ನೋಡ್ರಿ. ಇಷ್ಟ ನಮ್ಮ ಸೀರೆ ಇಷ್ಟ. ಶುಭ ಆಗ್ತದ ಕೊಡಂಗಿಲ್ಲ ಇದು. ಅನ್ನ ತೊಳೆದಿಲ್ಲಕ್ಕೆ ಅಯ್ಯೋ ಚೀಟು ಮಂಗ್ಯ ಬಂದು ಬಂದು ಹೋಗಿತ್ತದ. ಮಂಗ್ಯಾನ ಬಾವು ಬರ್ತದೆ. ಕರೆ ಬಂಗೆ ಬಂತ. ಹ್ಞೂ ಕರೆ ಬರ್ತದೆ. ಸರೇನೋ ಒಂದು ಮೈಂಡ್ ನಡ್ಕೊಂಡು ಹೋದ ಅದಕ್ಕೆ ಮ್ಯಾಗ ಹೋದ್ನಿ ಆರ್ತಿ. ನಮ್ಮ ಗಿಡದ ನೋಡಿ ಫಸ್ಟ್ ಮಾಡೋಣ. ಈ ವರ್ಷ ಮಾಡೋಣ ಇಷ್ಟ ನಮ್ಮ ಹೋದ್ರೆ ಆಪಸ್ ಎಷ್ಟು ಆಪಸ್ ಭಾಳಾಗಿದ್ದಲ್ಲ. ಒಂದು 22 ಡಜನ್ ಹಣ್ಣಾಗಿದ್ದೆ ನಾ. ಈ ವರ್ಷ ಬರೀ ಒಂದು 3 ಕಾಯಿ ಅಷ್ಟಾಗ. ಅದ್ರ ಹೊಡೆದಿಟ್ಟು ಮಸ್ತ್ ಹೇಳ್ಕವು. ಒಂದು 30 ಇಂಚಿ ಸಾಕ್ತೇವೆ ಅಂದ್ರೆ ಅಳಿಲು ಸಾಕೇವಲ್ಲ. ಇದು ಅವ್ಕರ ಮಹಿಮೆ ನೋಡ್ರಿ. ಅವ್ಕರ್ದಿದೆ ಅವು ತಿಂದು ಉಳಿದು ಬಿಟ್ಟಿದ್ದು ನಾವು ತಿನ್ನೋದು. ಇವಿಷ್ಟು ಅವ ಇವು ಕೆಳಗೆ ಬಿದ್ದಿದ್ದು ನೋಡ್ರಿ. ಒಂದೊಂದು ಹೆಂಗೆ ತಿಂತಾವಂದ್ರೆ ಪೂರ್ತಿ ಒಂದೀಟು ಬಿಡ್ಲಾರಂಗೆ ಪೂರ್ತಿ ತಿಂದು 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 ಈ ಗೊಟ್ಟ ಅಂತೀವಿ ನಾವು, ಕೊಪ್ಪ ಅಥವಾ ಗೊಟ್ಟ ಅಂತೇವಿ. ಇವನ್ನಷ್ಟ ಬಿಟ್ಟಿರ್ತಾವೆ ಗಿಡದಾಗ. ಅವು ಕೆಲವೊಂದು ಗಾಳಿ ಆ ಕಡೆ ಅಳಗಾಡಿ ಈ ಕಡೆ ಅಳಗಾಡಿ ಕೆಳಗೆ ಬೀಳ್ತಾವೆ. ಇವನಷ್ಟು ತಿಂದ ನೋಡು. ಹಿಂಗೆ ತಿಂದದ್ದು ಮನೆ ಹರಿಬೇಡ ಅಂತೇಳಿ ನಾವು ಪೂರ್ತಿ ತಿಂತಾವೆ ಪಾಪ. ಅವು ಹೊರದದ್ದು ಈಗ ನಾವು ಅವು ತಿಂದಿದ್ದು ಹೊರದೆ ಅಂದ್ರೆ ಮತ್ತು ಅವು ಮತ್ತೊಂದು ಕಾಯಿ ತಿಂತಾವೆ. ನಾವು ತಿಂದಿಲ್ಲ, ನಾವು ಈಗ ಫಸ್ಟ್ ತಿಂದಿದ್ದು ಒಂದು 15 ಇಲ್ಲಂದ್ರೂ ಒಂದು 15 ಹಣ್ಣು ತಿಂದಿರಬೋದು ನೋಡ್ರಿ. ಅವು ನಮ್ಗಿಂತ ಮುಂಚೆಯಿಂದ ಶುರು ಮಾಡಿಬಿಟ್ಟಾವೆ. ಗುಬ್ಬಿಲ್ಲ ಇನ್ನಿಚ್ಚು ತಿಂತಾವೆ. ಒಂದು 30 ಇಂಚಿ ಸಾಕಿ ನಾವು. 1 2 ಎರಡ್ರಿ ಅಷ್ಟು ಇಂಚಿ ಅದಾವೆ. ಮಾವಿನ ಹಣ್ಣಿನ ಸೀಸನ್ದಾಗ ಮಾವಿನ ಹಣ್ಣಿಲ್ಲ ಮುಗಿದು ಅಂದ್ರೆ ಪ್ಯಾರ್ಲನ್ ಮುಗಿದು ಅಂದ್ರೆ ಪ್ಯಾಷನ್ ಫ್ರೂಟ್ ಮುಗಿದು ಎಲ್ಲ ಮುಗಿದು ಅಂದ್ರೆ ಎಳ್ನೀರು. ಮಸ್ತ್ ಭರ್ಜರಿ ಐತೆ ಅವಕ್ಕಂತರು. ಹಬ್ಬದ ಊಟ ಒಂಥರ ಅವಕ್ಕೆ ಏನು ಕೊರತೆ ಇಲ್ರಿ ಅವಕ್ಕಂತರು. ಅನ್ಸುತ್ತೆ. ನಮಸ್ಕಾರ ಎಲ್ಲರಿಗೂ ಹಿಂಗಿದ್ರಿ ಆರಾಮದಿರಿ. ನಾನು ಈ ಬ್ಲಾಗ್ಸ್ ಮಾಡಾಕ್ತೇನೆ. 5 ಗಂಟೆಗೆ ಇದ್ದೀನಿ. 5 ಗಂಟೆಗೆ ಎದ್ದು ಕಸ ಹಾಕಿ ಬಿಡಿಸ್ಕೊಂಡು ಎಲ್ಲಾದರೂ ಓಡಿಸ್ಕೊಳ್ಳಾಕತ್ತೀನಿ. ಇವತ್ತು ನಾವು ಎಲ್ಲಿ ಹೋಗ್ತೀನಿ ಮತ್ತು ಇವತ್ತಿನ ರೂಟೀನ್ ಏನು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ದು ಜರ್ನಿ ಈಗ ಹುಬ್ಬಳ್ಳಿ ಕಡೆ ಶುರು ಆಯ್ತು. ಪಾರ್ಸಲ್ ಇದ್ದು ಎಲ್ಲರೂ ಹೋಗ್ಬೇಕಾದ್ರೆ ಅಷ್ಟೇ ಚಪ್ಪಲ್ ಇರ್ತಾರೆ. ಇಲ್ಲ ಚಪ್ಪಲ್ ನೆನಪಾಗಿಲ್ಲ. ಹುಬ್ಳಿಗೆ ಹೋಗಿರ್ತೇವೆ. ಎಲ್ಲಿ ಸ್ವಲ್ಪ ಹೋಗಿ ಶಾಪಿಂಗ್ ಗತಿ ಮಾಡ್ಬೇಕು, ಡ್ರೆಸ್ ತೊಗೋಬೇಕಂತ ನನ್ನ ಫ್ರೆಂಡ್ನ ಕರಿತೀನಿ. ಪಾಪ ಅವಳು ಬ್ಯುಸಿ ಇದ್ದಾಳೇನೋ. ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ. ಹಾಗಾಗಿ ನಮ್ಮ ಮನೆಯವ್ರ ಜೊತೆ ಹೋದರೆ ಶಾಪಿಂಗ್ ಆಗಂಗಿಲ್ಲ, ಏನು ಆಗಂಗಿಲ್ಲ. ಹಾಗಾಗಿ ನನ್ನ ಕಾರ್ ತಗೊಂಡು ಹೋಗ್ತಿಲ್ಲ, ಬಸ್ಸಿಗೆ ಹೊಂಟೇವಿ. ನಂಗೆ ಸ್ವಲ್ಪ ವಾಮಿಟ್ ಐತಿ ಬಂದಂಗೆ ಆಕೈತಿಲ್ಲ. ಹಾಗಾಗಿ ಒಬ್ಬರು ನಂತ್ರಿ ತಲೆ ನೋಡ್ರಿ ಅಂದಾಗ ಇಲ್ಲಿ ಹೂ ಇಟ್ಕೊಂತೀನಿ. ಹೆಂಗೆ ಅನ್ಸಕತ್ತ ಹೇಳ್ರಿ. ಅಯ್ಯೋ ಚೆಂದಾಗಿಲ್ಲ, ಜಾರಿ ಹೋಗ್ಯಾವ ಏನೋ ತೆಗಿತಾನಿಲ್ರಿ ಅವನು. ಹಿಂದಾಗ್ಯಾವ. ನನ್ನ ಗಂಡನ ಕೇಳೋದಿರು ಚಂದಾಗ ಅಂತಿಲ್ಲ, ಇಲ್ಲಂತೂ ಇಲ್ಲ. ಅವ್ರಂತರೂ ಏನೂ ಹೇಳೋದೇ ಇಲ್ಲ. ಆದರೂ ತೆಗಿಲಿಲ್ಲ ನೋಡ್ರಿ ಅವ್ನು. ತೆಗಿತೀನಿಪ್ಪ. ಅರೆ ವಾ ಸ್ಮೈತಾರೆ ಹಿಂಗಿರಂಗಿಲ್ಲ. ಆಧಾರ್ ಕಾರ್ಡ್ ತೊಗೊಂಡು ನಿಂದು ಕಣ್ಣು ಎಲ್ಲಿಟ್ಟು ನಂದು ಒಳಗಿಟ್ಟು ನಾಳೆ ಇಟ್ಬೇಕು. ಇವತ್ತು ನಮಗೆ ಇಟ್ಟಿದ್ದೆ ತೊಗೊಂಡಿಲ್ಲ. ಇಷ್ಟು ಅಲ್ಲಿ ಏನೇನು ಇದ್ದೀವಲ್ಲ ನೀನು
ಇದನ್ನ ಮುಂದೆ ಇಟ್ಕೋ. ಕಟ್ಟಿಲ್ಲ, ಅದನ್ನು ಕಟ್ಟಿಬಿಡಿಲ್ಲ ಅಂದ್ರೆ ಚಿಕ್ಕ. ಒಂದು ಅರ್ಧ ತಾಸಿನ ಆಗತ್ತೆ ಬಸ್ಸಿಗೋಸ್ಕರ ವೆಯ್ಟ್ ಮಾಡಿ ಸಾಕಾತ. ಈಗ ಬಸ್ ಬಂತು. ಇರ್ಲಿ ಬಾ, ಆ ಕಡೆ ಹೋಗೋಣ. ಮುಂಜಾನೆ ಟೈಮ ಬರಬೇಕಾದ್ರೆ ಬಸ್ ಸಿಕ್ಕಾಪಟ್ಟಿ ಗದ್ದಲ ಇರ್ತಾವೆ. ಈಗ ನಾವು ಧಾರವಾಡಕ್ಕೆ ಬಂದೀವಿ. ಧಾರವಾಡ ಮಟ್ಟ ಅಷ್ಟು ಐತಿದ್ದು ಬಸ್. ಇಲ್ಲಿಂದ ನೆಕ್ಸ್ಟ್ ಹುಬ್ಳಿ ಬಸ್ ಹತ್ಬೇಕು. ನೋಡೋಣ ರೀ ಇವತ್ತಿನ ದಿನ ಪೂರ್ತಿ ಹೆಂಗೆಲ್ಲ ಹೋಗ್ತೈತೆ ಅಂಥೇಳಿ. ಮನ್ಯಾಗ ನಾಷ್ಟಾತಿ ಏನು ಮಾಡ್ಕೊಂಡು ಬಂದಿರ್ತೀರ. ನಾವೀಗ ವಾಪಸ್ ಊರ ಕಡೆ ಹೊಂಟೀವಿ. ಎಲ್ಲಾದರೂ ಊಟ ಮಾಡ್ಕೊಂಡು ಇನ್ನು ಊರ ಕಡೆ ಫ್ರೈಡ್ ಬ್ಯಾಗ್ ಅಂತ ತಗೊಂಡು ನಂಗೆ ನೀರು ಬೇಕು. ಹಾಗಾಗಿ ಇದ್ರೊಳಗಾದರೂ ವಾಟರ್ ಬಾಟಲ್ ಇಡ್ಬೋದು. ನಾವು ಊಟ ಮಾಡೋಕ್ಕಂತ ಬಂದಿದ್ವಿ. ಲಿಂಗಾಯತ್ ಖಾನಾವಳಿ, ಬಸವೇಶ್ವರ ಖಾನಾವಳಿ ಇರ್ತಾವಲ್ಲ ಊಟ ಬಂದಿದ್ವಿ. ನಾಷ್ಟಾಗಿ ಇಷ್ಟ ಎಷ್ಟು ಇಷ್ಟ ಆಗಂಗಿಲ್ಲ. ಹಾಗಾಗಿ ಇಲ್ಲೇ ಗೋಕುಲ್ ಬಸ್ ಸ್ಟ್ಯಾಂಡ್ ಹಿಂಗಡೆ ಈ ಕಡೆ ಬರ್ತೈತಿ. ಚಟ್ನಿ, ಉಪ್ಪಿನಕಾಯಿ. ನಮ್ಮೂರಿಂದ ಹುಬ್ಳಿಗೆ ಬರ್ಬೇಕಾದ್ರೆ, ಹುಬ್ಳಿಯಿಂದ ನಮ್ಮೂರಿಗೆ ಹೋಗ್ಬೇಕಾದ್ರೆ 4 ತಾಸಿನ ಜರ್ನಿ ಐತಿ. ಟೋಟಲ್ 8 ತಾಸು ಆಗತ್ತೆ. ಹೋಗೋದು 4 ತಾಸು, ಬರೋದು 4 ತಾಸು. ಈಗ ಅಲ್ಲಿ ಎಷ್ಟು ಫಾಸ್ಟ್ ಆಕೈತಿ ಅಷ್ಟು ಬಡ ಊಟ ಮಾಡ್ಕೊಂಡು ಬಂದೀವಿ. ಯಾಕಂದ್ರೆ ಬಸ್ ಸರಿಯಾಗಿಲ್ಲ ನಮ್ಮೂರ ಕಡೆ. ಮತ್ತು ಕೆಲವೊಂದು ಟೈಮ್ ಏನಕ್ಕಿದೆ ಸಿಕ್ಕಾಪಟ್ಟೆ ಗದ್ದಲ ಇರ್ತಾವಲ್ಲ, ಹಾಗಾಗಿ ನಾವು ಆದಷ್ಟು ಬಡ ಊಟ ಮಾಡ್ಕೊಂಡು ಬಂದೀವಿ. ಬಸ್ಸಿಗೆ ಹೋಗಿದ್ವಿ ಅಲ್ಲ, ನಾವು ಹೋಗಿರೋ ಕೆಲಸ ಒಂದು ಸ್ವಲ್ಪ ಜಲ್ದಿನ ಮುಗೀತು. ಕೆಲಸ ಮುಗಿಸ್ಕೊಂಡು ಈಗ ಬಸ್ಸಲ್ಲಿ ಹತ್ತಿ ವಾಪಸ್ ನಮ್ಮವ್ರಿಗೆ ಬರಾಕತ್ತೀವಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾವು ಹುಬ್ಳಿಗೆ ಯಾಕೆ ಹೋಗಿದ್ವಿ ಅಂತಂದ್ರೆ, ಹಿಂದ್ಗಡೆ ನಾನು ಯೂಟ್ಯೂಬಲ್ಲಿ ಹೇಳಿದ್ನಿಲ್ಲ, ಗೊತ್ತಿಲ್ಲ, ಹೇಳಿದ್ನೇನು ನೆನಪಿಲ್ಲ ನನಗೆ. ಟೈಮ್ ಈಗ 9:45 ಆಯ್ತು. ಈಗ ರಾಮದುರ್ಗಕ್ಕೆ ಬಂದೀವಿ ನೋಡ್ರಿ. ಮಧ್ಯಾಹ್ನ ಅಲ್ಲಿ 4 ಗಂಟೆಗೆ ಊಟ ಮಾಡಿದ್ವಿ ಹುಬ್ಬಳ್ಳಿ ಒಳಗೆ. ಯಾಕಾದ್ರೂ ಊಟ ಮಾಡಿದೀವಿ ಅಂತ ಅನಿಸ್ತದೆ. ಖಾನಾವಳಿ ಊಟ ಮಾಡಿ, ವೆಜ್ ಊಟ ಮಾಡಿವಿ, ನಾನ್ ವೆಜ್ ಎಲ್ಲ. ಸಿಕ್ಕಾಪಟ್ಟು ಆಯಾಸ ಆಗೋದು ಬಿಟ್ಟೈತಿ. ಬಸ್ ನೋಡ್ರಿ ಎಷ್ಟು ಅಂದ್ರೆ 4 ಬಸ್ ಇಲ್ಲ. ಇದು ಹಳಿಯಾಳ ಬಸ್, ಒಂದು ಬೀದರ, ನಾವು ಬಂದಿರೋದು ಆಳಂದ ಬಸ್ ಅಲ್ಲೈತಿ. ಊಟಕ್ಕಂತ ತರಬಿರ್ತಾರಲ್ಲ, ಹಂಗಾಗಿ ಊಟಕ್ಕೆ ತರಬಿದಾರ. ಸಿಕ್ಕಾಪಟ್ಟೆ ಆಸೆ ಆಗುತ್ತಲ್ಲ, ಏನಾದರೂ ಐಸ್ ಕ್ರೀಮ್ ತಿಂದ್ರೆ ಆಗಂತ. ಐಸ್ ಕ್ರೀಮ್ ಇರಲಿಲ್ಲ ಮೇಲಿಂದ. ನನ್ನ ಎಲ್ಲಿ ಸಾಫ್ಟ್ ಡ್ರಿಂಕ್ಸ್ ಅದು ಏನು ಕುಡಿಯೋಂಗಿಲ್ಲ, ಬಟ್ ಅನಿವಾರ್ಯ ಇದ್ದಾಗ ಕುಡಿಬೇಕಾಕೈತಿ, ಕುಡಿತೇವೆ.
ಒಂದು ನಮ್ಗೆ ಬೇಕಾಗಿರೋವಂಥದ್ದು ಮೀಶೋ ಇದು ಪ್ರಮೋಷನ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಇದೊಂದು ಇದು ಬೇಕಾಗಿತ್ತು ನಮ್ಗೆ, ಹಂಗಾಗಿ ತರಿಸೇವಿ. ಇಲ್ಲಿ ನಾವು ಸೀರೆ ಪಾರ್ಸಲ್ ಹಾಕಕ್ಕೆ ಕಳಿಸ್ತೇವಲ್ಲ, ಪ್ರತಿ ಸಲನೂ ನಮ್ಮ ಮನೆಯವ್ರು ಬೇರೆದವ್ರ ಅಂಗಡಿ ಹತ್ರ ಪಾಪ ಅವರು ಏನು ಅಂತಿರ್ಕಿಲ್ಲ. ಆದ್ರೆ ರೆಗ್ಯುಲರ್ ಆಗಿ ಅಂತಂದ್ರೆ ಕಷ್ಟ ಅಲ್ಲ, ಪೋಸ್ಟ್ ಆಫೀಸಿನ ಕಡೆಯಿಂದ ಹೆಲ್ಪ್ ಆಗಂಗಿಲ್ಲ ನಮ್ಮ ಕಡೆ. ಅದಕ್ಕೋಸ್ಕರ ನಮಗೆ ಬೇಕಲ್ರಿ ನಾವು ತರಿಸ್ಕೊಂಡೀವಿ. ನೋಡ್ಬೇಕಿದೆ ಹೆಂಗೆ, ಯಾಕಂದ್ರೆ ಮೀಶೋದಲ್ಲಿ ಬೆಸ್ಟ್ ರೀಸನಬಲ್ ರೇಟಲ್ಲಿ ಎಲ್ಲ ಕೆಲವೊಂದು ಚಲೋ ಬರ್ತಾವೆ, ಇನ್ನು ಕೆಲವೊಂದು ಓಕೆ ಅನ್ನೋ ಥರ. ಚಾಕು ತೊಂಬರಪ್ಪ ಇದನ್ನು, ಅಲ್ಲಿ ಇದನ್ನು ತೊಂಬರು. ಇದಕ್ಕೆ ಸೆಲ್ ಬೇಕಾ ಏನಿಲ್ಲ ಗೊತ್ತಿಲ್ಲ. ಕತ್ರಿ ತೊಗೊಂಡು ಏನು ತರ್ಸಿವಿ ಅಂತದ ಒಪ್ಪರ್ ಎರಡು ಕಡೆ ಓಪನ್ ಮಾಡಿದ್ರು ನೋಡಿ ನೀವು. ಒಂದ ಕಡೆ ಇರ್ಲಿ ಅಂತಾನೆ. ಹೇಳಿದ ಮತ್ತೆ ಕೇಳೋ ಮಗ. ನಾ ಕೇಳಿಲ್ಲ ಅಮ್ಮೆ. ಇಲ್ಲ ನಾ ಪ್ರಶ್ನೆ ಬಿಡ್ತಾನೆ. ಚರ್ಮ ಸುಲಿತತ್ ನಿಂದು. ಅಲ್ಲಿ ಐತೆ ಹೋಗ ಸರ್ಬತ್ ಗಟ್ಟಿ ಮುಡ್ಕೋ. ಅಯ್ಯೋ ಕೊಡಿ. ನಾನು ಅದು ಇದ ದಾಸಿ. ದಾಸಿ ಮನೆ ಚೆಲ್ಲಿದೆ ಅಂದ್ರೆ ಮಾತ್ರ ನನಗೆ ಗೊತ್ತಾತ್ ಏನಂತ. ಕೊಡಪ್ಪ ನೀ ಕೋಡಿಲ್ ತೋರ್ಸುನ. ಅವು ಸೆಲ್ ಅದಾವ, ನಾವು ಸೆಲ್ ಇರಂಗಿಲ್ಲ ಅಂತ ಅನ್ಕೊಂಡಿದ್ದೀವಿ. ನಾನು ನನ್ನ ಫ್ರೆಂಡ್ ಕೇಳಿ ನಾನು ಬುಕ್ ಮಾಡೀನಿ. ಇದೇನು ಕ್ಯಾಶ್ ಬ್ಯಾಕ್, ಕ್ಯಾಶ್ ಸ್ಪೆಷಲ್ ಕ್ಯಾಶ್ ಬ್ಯಾಕ್ ಆಫರ್. ಯು ಕ್ಯಾನ್ ಇಫ್ ಯು ಗಿವ್ ಓಪನ್ ಮೈ ಆ್ಯಪ್. ಕ್ಲಿಕ್ ಆನ್ ಮೈ ಆರ್ಡರ್. ಏನಂತ ಗೊತ್ತಿಲ್ಲ, ರಿಟರ್ನ್ ಆಪ್ಷನ್ ಇರ್ತೈತಿಲ್ಲ, ಹಂಗೆ ಬಂಡ ಧೈರ್ಯ ಮಾಡಿ ತರ್ಸೇವಿ. ಕೋಡಿಲ್ಲ ಇಲ್ಲಪ್ಪ ಅದನ್ನ ಸಾಲ ಹಾಕಿ ನೋಡ್ತಾನೆ. ಹಾಕ್ ಬಡ ಬಡ ಹಾಕ್. ಕೈ ಬಿಟ್ರೆ ಮುಗಿತ್ತ. ಅದ್ ಎದಕ್ ತರ್ಸಿನಿ, ಪಾರ್ಸಲ್ ಇಟ್ಟು ಇದನ್ನ ಮಾಡಕ್ ತರ್ಸಿನ. ಮತ್ತೆ ಅದನ್ನ ಮನುಷ್ಯರದಲ್ಲ, ಮನುಷ್ಯರದ. ನಾನು ನಿಂತು ನೋಡ್ತೀನಿ. ಕಾಚ್ ಐತ್ ಮೇದ. ಇದು ನೋಡ್ರಿ ಹೆಂಗ್ ಮಷೀನ್ ತರ್ಸಿ ಮೀಶೋಯಿಂದ ಪಾರ್ಸಲ್. ಪ್ರತಿ ಸಲ ನಮ್ಮ ಮನೆಯವ್ರಲ್ಲಿ ಕಿರಾಣಿ ಅಂಗಡಿ ಹೋಗ್ಬೇಕಾಗಿತ್ತ, ಯಾಕಂದ್ರೆ ರೀಸನಬಲ್ ರೇಟ್ ಇತ್ತಲ್ಲ ಅಂತೇಳಿ, ಪರ್ಮನೆಂಟ್ ಅಲ್ಲ ಅಂತೇಳಿ ತರ್ಸಿವಿ. ಸೆಲ್ಲಿಂದ ಇದ ಇಲ್ಲ ಐತಿ ನೋಡ್ರಿ, ಸೆಲ್ ಐತಿ. ಬಟ್ ವೇಟ್ ಕರೆಕ್ಟ್ ತೋರ್ಸತ್ತಿಲ್ಲ, ಗೊತ್ತಿಲ್ಲ. ಇನ್ನೊಂದು ಬುಕ್ ಮಾಡಿ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿ ನೋಡ್ಬೇಕು, ನೋಡೋಣ ಅಂತ. ಒಮ್ಮೆ ಬುಕ್ ಮಾಡಂತ ಅಂದಳ ನನ್ನ ಫ್ರೆಂಡ್. ನಾನು ರಿಟರ್ನ್ ಆಪ್ಷನ್ ಇರ್ತೈತಲ್ಲ ಅಂಥೇಳಿ ಇರಲಿ ಅಂಥೇಳಿ ಇದು ಮಾಡಿದ್ವಿ. ಒಂದು ಜಾಸ್ತಿ ರೊಕ್ಕದ ಒಂದು ಕಡಿಮೆ ರೊಕ್ಕದ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಸೆಲ್ಲ ಸೆಲ್ ಚಲೋ ಇಲ್ಲ. ಕೊಡಪ್ಪ ಕೋಡಿಲ್ಲ, ಏನು ಹುಚ್ಚಿ. ಒಂದು ಇದು ಪಾರ್ಸಲ್ ತೊಂಬರು. ನಂಬರ್ಸ್ ಬಂತು ನೋಡ್ರಿ. ಸಡನ್ ಮೇಲ್ ನಂಬರ್ ಸರಿ. ಇಲ್ಲಿ ಆನ್ ಆಪ್ ಏನಮ್ಮೆ ಅದ ಬಟನ್ ಹೋಗ್ತದೆ. ಆನ್ ಆಪ್ ಐತಿಲ್ಲ. ಸರಿ ಬರ್ರಿ, ಫಸ್ಟ್ ನಂದ ವೇಟ್ ಚೆಕ್ ಮಾಡ್ತೇನೆ. ಮಮ್ಮಿ ಬರಾನ್ ಮೀನಿಂದ ಹಿಂದೆ ಸರಿ ಮಮ್ಮಿ ಹೊಕ್ಕ ಮೇದ 095 ಯಾಕೆ ತೋರ್ಸಾಕತ್ತಿ? ಸರಿ ನಿಂದ್ರ ಜೀರೋ ನಿಂದ್ರ ಮೇಡಮ್ಮೆ. ಯಪ್ಪ 68 ಎಂತಾದ್ರು ಮಾಡಕತ್ತಿ ನೋಡ್ರಿ ನಾವು. 68 89 69 ನನ್ನ ವೇಟ್. ಯಪ್ಪ ದೇವ್ರೆ, ನಂದು ಎಲ್ಲಿ ಬಂದಿತ್ತು ಗೊತ್ತೇನ್ರಿ? 64ಕ್ಕೇನೋ ಬಂದಿತ್ತು ನಮ್ಮ ಎಲ್ಲಪ್ಪಂದೀಗ. ನನ್ನ ಫ್ರೆಂಡ್ ನಂದು ವೇಟ್ ಜಾಸ್ತಿ ಆಗೈತೆ ಕಣೋ ಅಂತ ಸಿಕ್ಕಾಬಿಟ್ಟು ಬೇಜಾರಾತು. ಏನಿದೆ ಎಷ್ಟೈತಿ? 51. 51. ನಮ್ಮ ದೇವಿದ 51. ಎಲ್ಲ ಬಾಯಿಲ್ಲ ಎಲ್ಲಪ್ಪ, ನಮ್ಮ ಎಲ್ಲಪ್ಪ ನೋಡ್ರಿ ನಿಂತ ಹೋಗೋದು 71 ಐತಿ. ನಂದು 69 ಇದ್ದಂಗೆ. ಇದು ಫಸ್ಟ್ ಪಾರ್ಸಲ್ ಇಡ್ಬೇಕಿತ್ತು. ಈಗ ಎಷ್ಟು ಬರ್ತೈತೆ ನೋಡಿ ತಡೀವಿ. ಆಗ 51 ಬರ್ತೈತಿ. ಬಟ್ ಎಷ್ಟು ರೀಸನಬಲ್ ರೇಟ್ ಐತಿ ಗೊತ್ತೇನ್ರಿ? ಇದು 400. ನಮ್ಗೆ ಗೊತ್ತಿರಲಿಲ್ಲ ರೊಕ್ಕ ಜಾಸ್ತಿ ಇರ್ಬೋದಂತ. ಸೆಲ್ ಐತಿಲ್ಲ, ಹಂಗಾಗಿ ಸೆಲ್ ಏನಾದರೂ ಜಲ್ದಿ ಏನಾದರೂ ಹೋಗ್ಬೋದೇನೋ ಗೊತ್ತಿಲ್ಲ. 51 ಅದೇನೆ.